ನಾನೇನು ಘೋಷಣೆಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂಥೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸು ಇನ್ನು ನಮ್ಮ ಕೆಲವರು ಯಾರ ಭೂಮಿ ಇಲ್ಲ ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದೆಲ್ಲ ಬಗೆಹರಿಸಿರಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಆ GB ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸಂಬಂಧಪಟ್ಟಂಥ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನು ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ದರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನು 3 ದಿನದಲ್ಲಿ ನೋಟಿಫಿಕೇಷನ್ ಆಗಿ ಜೂನ್ ಮೊದಲನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೇನೆ. ಸೊ ಮೂರು ಹಳ್ಳಿ ಪ್ರತ್ಯೇಕವಾದಂಥ ಫೈನಲ್ ನೋಟಿಫಿಕೇಷನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಾನು ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಇದನ್ನು ನೋಟಿಫಿಕೇಷನ್ ಆಗಿತ್ತು. ಅವ್ರ ಕಾಲದಲ್ಲೇ ಇದಕ್ಕೆ ಅವ್ರಿಗೆ 8,000 ಅಡಿ ಕೊಡಬೇಕು ಅಂತ ಘೋಷಣೆ ಮಾಡಿದರು. DLFಗೆ ಕೊಟ್ಟಿದ್ದರು ಪ್ರಾಜೆಕ್ಟ್ನ. DLF ನಮಗೆ ವಯಬಲ್ ಇಲ್ಲ ಅಂತ ದುಡ್ಡನ್ನ ವಾಪಸ್ ತೆಗೆದುಕೊಂಡೋಗಿದ್ರು. ಸೊ ಇದನ್ನು ರೆಡ್ ಝೋನ್ ಅಂತ ತೀರ್ಮಾನ ಮಾಡಿದ್ರು. ಅಂದರೆ ಯಾರು ಮಾರಂಗಿಲ್ಲ, ಬೇರೆ ಯಾರಿಗೂ ಕೂಡ ವಹಿವಾಟು ಆಗಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡಿದರು. ಸೊ ಕೋರ್ಟಲ್ಲೂ ಕೂಡ ಕೆಲವರು ಅರ್ಜಿ ಹಾಕ್ಕೊಂಡಿದ್ರು ಇದು ಬಿಡಬೇಕು ಅಂತ. ಕೋರ್ಟಲ್ಲೂ ಕೂಡ ಬಿಡೋಕ್ಕಾಗಲ್ಲ ಅಂತ ಆದೇಶ ಕೂಡ ಆಗಿತ್ತು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇದನ್ನು ಮುಂದುವರಿಸಬೇಕು ಅಂತೇಳಿ ರೈತರುಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ವಲ್ಪ ಹೆಚ್ಚಿಗೆ ಪರಿಹಾರನ ಕೊಟ್ಟಿದ್ದೇವೆ. ಜೊತೆಗೆ ಅವರೆಲ್ಲರೂ ಕೂಡ ಒಂದು ಭಾಳ ದೊಡ್ಡ ಖುಷಿ ಅಂತಂದರೆ ನಮ್ಮನ್ನು ಬೆಂಗಳೂರು ಅಂತ ನೀವು ಗಮನಿಸ್ತಾ ಇದ್ದೀರಿ, ನಮ್ಮನ್ನು ಕೂಡ ಬೆಂಗಳೂರು ಜಿಲ್ಲೆಗೆ ಸೇರಿಸಿದ್ದೀರಿ. ಮೊದಲಿದ್ದಂಥ ಬೆಂಗಳೂರು ಜಿಲ್ಲೆನೇ ಉಳಿಸಿದ್ದೀರಿ ನೀವು. ಅದಕ್ಕೆ ಅವರೆಲ್ಲರೂ ಕೂಡ ಭಾಳ ಸಂತೋಷ. ಯಾಕೆಂದರೆ ಭಾಳ ಜನ ಹೊರಗಡೆ ದೇಶದಿಂದ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬರೀ ಕೇವಲ ಒಂದು 20 ಕಿಲೋಮೀಟ್ರ್ ಮಾತ್ರ ಈ ಬಾರ್ಡ್ರಿಂದ ಉಳ್ಕೊಳ್ತದೆ. ಸೊ ಇದು ಬೆಂಗಳೂರು ನಗರ ಆಗ್ತದೆ. ಸೊ ನಾನು ಅವ್ರಿಗೆಲ್ಲ ಆದಷ್ಟು ನಿಮಗೇನು ಪರಿಹಾರ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ನೀವು ಆದಷ್ಟು ಮಾರ್ಕೊಳ್ಳೋಕೆ ಹೋಗಬೇಡಿ, ಇದರ ಬೆಲೆ ನಿಮ್ಗೆ ಇನ್ನೂ ಅರ್ಥ ಆಗೋದಿಲ್ಲ ಅಂಥೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಜಲ್ದಿ ಇದಕ್ಕೆ ಮಾಡಿ ಅಂಥೇಳಿ ಎಲ್ಲ ರೈತರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. KDBಯಿಂದ ಮಧ್ಯ 1,000 ಎಕರೆ ತೆಗೆದುಕೊಂಡು ರೈತರ ಬಗ್ಗೆ 1 ವರ್ಷದಿಂದ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಯಾರೂ ಮಾತಾಡಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದು, ಅದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥೀಯ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದವ್ರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾಯಿದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ. ಇರಲಿ, ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡಬೇಕಾದ ಇಷ್ಟೇ. ಪಂಥಾವನಕ್ಕೆ ನಾನು ರೆಡಿ ಇದ್ದೀನಿ, ನಂಬರ್ 1. ಈ ಸದ್ಯಕ್ಕೆ ರೈತರು ಏನು ಕೇಳ್ತಾ ಇದ್ರು ಅಂದರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5-5 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನು ಫಸ್ಟು ಕಡಿಮೆ ಮಾಡಿಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನಗೆ ಮರೆತುಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲು ಡೀಸೆಲ್ ಆದಮೇಲೆ ಇನ್ನೂ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನು ನೀನು ಫಸ್ಟು ಅದನ್ನು ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನು ನೀವು ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ಯಾಕೆಂದ್ರೆ ನನಗೇನೋ ಬೇರೆ ಕಾರ್ಯಕ್ರಮ ಇದೆಯಲ್ಲ, ಒಂದ್ಸತಿ ನೀವು ಇದನ್ನು ನಮ್ಮ ಪಬ್ಲಿಕ್ ಟಿವಿ ಮಾಡ್ಬಿಟ್ರಲ್ಲ, ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಚೇರ್ ಇಟ್ಬಿಟ್ಟು ನೀ ರೆಡಿ, ಬೇರೆಯವ್ರಿಗೆಲ್ಲ ಅದೆಲ್ಲ ಜನ ನೋಡ್ಬೇಕು. ನಿಂದು ಒಂದೇ ಟಿವಿ ಮಾಡ್ಕೊಂಡು ನೀನು ಒಂದೇ 15 ಸತಿ ತೋರಿಸ್ಬಿಟ್ಟೆ ಅದನ್ನ. ಇರ್ಲಿ, ನಾನು ವೀಕಾಗೆ ಮಾತಾಡ್ತೀನಿ ಬಿಡು, ಅವರೇ ಸ್ಟ್ರಾಂಗು. ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್, ಅವರು ಸ್ಟೀಲ್ ಅವರು. ಆ ಬಂಡೆ ಹೊಡೆಯೋದು ಸ್ಟೀಲಿಂದ ತಾನೆ ಹೊಡೆಯೋದು, ಕುಟ್ಟಕ್ಕೆ ಬೇಕಾರೆ. ಇರಲಿ, ಅದೇ ಇರಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸೆ
ನಾನು ಮಾತಾಡ್ತೀನಿ, ಇವ್ರು ಬೇರೆ ಬರ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಹಬ್ಬ ಸಾಕು ಅಂತೀನಿ. ಇವರು ಹೇಳ್ತಾ ಇದ್ರು ಆಯಿತು ಬೇಕಾದ್ರೆ ಪಾಪ ಏನು ತೊಂದರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರ್ಕೊ ಬರಲಿ, ಅವರು ಏನು ತೊಂದರೆ ಇಲ್ಲ, ಆಯಿತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತೀರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತು ಇದೆ 5 ನಿಮಿಷಕ್ಕೆ ಹೊಂಟೈತೀರ ಹುಡಿಕೊಂಡು, ನನಗೂ ಗೊತ್ತು, ನೀವು ಬೇಕಾದ್ರೆ ಅದನ್ನು ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟು ಕುಮಾರಣ್ಣಂಗೆ ಈಗ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದ್ದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತವ್ರೆ ಬಡವರು, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ ನೀನು. ಯಾಕೆ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ, ನೀನು ಏನಾರು ಮಾಡಿ ಬಡವ್ರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋನೆ ಅಂತ ನಿನಗೂ ಒಳ್ಳೆ ಹೆಸರು ಬರ್ತದೆ. ನಿನಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಲಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್, ಮನವಿ, ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವ್ರ ಪರವಾಗಿ. ಬೇರೆಯವ್ರು ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ಬರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಇವ್ರು ಸಿಕ್ಕಿದ್ದಂಥ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಕಲಿಲ್ಲ. ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವ್ರಿಗೆ, ನಮ್ಮ ರಾಜ್ಯದವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಿಣ ಬರೋಂಗೆ ಅದಕ್ಕಾದ್ರೆ ಏನೋ ಒಂದು ಇನ್ಸೆಂಟಿವ್, ಏನೋ ಒಂದು ಸ್ಕೀಮ್ಸ್ ಏನಾರು ಮಾಡಿದ್ರೆ ಭಾಳ ಸಂತೋಷ. ಆ ಕೆಲಸ ತಾವು ಮಾಡಬೇಕು. ಸೊ ರೈತರಿಗೆ ಈಗಾಗಲೇ ಮುಂದಿನ 15 ದಿನದಲ್ಲಿ ನಾವು ಅದನ್ನು ಮಾಡ್ತೇವೆ. ಸೊ 3 ಹಂತದಲ್ಲಿ ಈಗ ಖುಷ್ಕಿಗೆ ಈಗಾಗಲೇ ನಾವು ಹೆಚ್ಚು ಕಮ್ಮಿ, ಆಮೇಲೆ ಯಾರು ಜಮೀನು ಕಳ್ಕೊಂಡಿರ್ತಾರೆ ಅವರು ಕೂಡ ಕೆಲವು ಸ್ಕೀಮ್ಸ್ ಇದೆ, ಅದನ್ನು ನಾನು ನಿಮಗೆ ರಿಲೀಸ್ ಮಾಡ್ತೀನಿ ಪ್ರೆಸ್ಸಲ್ಲಿ, ಯಾವುದ್ಯಾವುದು ಎಷ್ಟೆಷ್ಟು ಕೊಡ್ತೀವಿ, ಏನು ರೇಟ್ ಕೊಡ್ತೀವಿ ಅಂತ. ಆಮೇಲೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಫಸ್ಟು 50% ಅವ್ರಿಗೆ ಇದನ್ನು ಕೊಡ್ತೀವಿ ರೆಸಿಡೆನ್ಷಿಯಲ್, ಯಾರು ಬೇಕಾದ್ರೆ, ಕಮರ್ಷಿಯಲ್ ಬೇಕಾದ್ರೆ 45% ಅಂತ ಕೊಡ್ತೀವಿ ಅವ್ರಿಗೆ, ಶೇರಿಂಗ್ ಬೇಸಿಸ್ ಜಮೀನು. ಅವ್ರಿಗೆ ಮಾರ್ಕೊಳಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅಂತ. ಯಾಕೆಂದರೆ ಮುಂದಕ್ಕೆ ಪ್ರೀಮಿಯಮ್ ಎಫ್ಐಆರ್ ಕೂಡ ಅಲ್ಲಿಗೆ ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಬೆನಿಫಿಟ್ ಸಿಗ್ತದೆ ಅಂತ. ಕನಕಪುರದಿಂದ ರೋಡು, ಇದು ಬೆಂಗಳೂರು ಮೈಸೂರು ರೋಡು, ನೈಸ್ ರೋಡು, ಈ 3 ಈ ಟೌನ್ಶಿಪ್ಗೆ ಲಿಂಕ್ ಮಾಡಬೇಕು ಅನ್ನೋದು ಕೂಡ STRR ಅದನ್ನು ಮಾಡಬೇಕು ಅಂತೇಳಿ ಒಂದು 40 ಕಿಲೋಮೀಟ್ರ್ ಆಗ್ತದೆ ಈ ರೋಡ್ಗಳನ್ನ ಲಿಂಕ್ ಮಾಡೋಕ್ಕೆ ಈ ಟೌನ್ಶಿಪ್ಗೆ. ಅದು ಕೂಡ ಮಾಡ್ತೀವಿ. ಈಗಲೇ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದು ನನ್ನ ಹತ್ರ ಎಲ್ಲಿ ಏನು ಎತ್ತ AICT ಹೆಂಗೆ ಬರ್ತದೆ ಏನು ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಪ್ಲ್ಯಾನಿಂಗ್ನ ಸದ್ಯದಲ್ಲೇ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಫಸ್ಟು ಭೂಮಿ ತೊಗೊಳ್ದೆ ಇವೆಲ್ಲ ನಿಮ್ಗೆ ರಿಲೀಸ್ ಮಾಡಬಾರ್ದು ಅಂತೇಳಿ, ಸುಮ್ಮನೆ ಪೇಪರಲ್ಲಿ ಇಡಬಾರ್ದು ಅಂತ ಇದನ್ನು ಫಸ್ಟು ಜಮೀನು ನಮ್ಮ ವಶಕ್ಕೆ ಬಂದ ಮೇಲೆ ಆ ಟೌನ್ಶಿಪ್ ಯಾವ ರೀತಿ ಬರ್ತದೆ ಅಂತೇಳಿ ನಾವು ನಿಮಗೆ ರಿಲೀಸ್ ಮಾಡ್ತೀವಿ. ಸೊ ಇದು GBI, ಇದನ್ನು ಸಪ್ರೇಟ್ ಮಾಡಿ. ನೆಕ್ಸ್ಟು ಇವತ್ತಿಗೆ ನಮ್ಮ ಸರ್ಕಾರ 3 ವರ್ಷ ಆಗಿದೆ. 3 ವರ್ಷ ನಮ್ಮ ಸರ್ಕಾರಕ್ಕೆ. ನೆನ್ನೆ ನಾನು ಹಿಂಗೆ ಗೂಗಲ್ ನೋಡ್ತಾ ಇದ್ದೆ, ಗೂಗಲಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ರೈಟ್ ಹಬ್ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಯಾಕೆ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ನಮ್ಮ ಮ್ಯಾನಿಫೆಸ್ಟೋಲ್ಲಿ 5 ಗ್ಯಾರಂಟಿನ ರೂಪಿಸ್ತವನು ನಾನು ಒಬ್ಬ, ಭಾಳ ಪ್ರಮುಖವಾಗಿ ಏನೇನು ಕೊಡಬೇಕು ಅಂತೇಳಿ. ಸೊ ಅವ್ರೇನು ಹೇಳಿದ್ದಾರೆ, ಶೈನಿಂಗ್ ಇನ್ ದಿ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅದಕ್ಕೆ ಒಂದು ಕೋಟ್ ಮಾಡಿದ್ದಾರೆ. ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅಂದರೆ ಕತ್ತಲಲ್ಲಿ ಬೆಳಕನ್ನು, ಕರ್ನಾಟಕ ಮಾಡೆಲ್ ಬ್ರಿಡ್ಜಸ್ ಎಕನಾಮಿಕ್ ಡಿವೈಡ್ಸ್ ಆ್ಯಂಡ್ ಅಡ್ವಾನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಅವರು ಅದಕ್ಕೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಕಾರ್ಯಕ್ರಮ, ಈ ಸರ್ಕಾರದ 3 ವರ್ಷದ ಸಾಧನೆ ಇಡೀ ದೇಶಕ್ಕೆ ಒಂದು ಮಾದರಿ. ಈಗ ನಾವು ಬಿಡಿ, ಈಗ ನಾನು ತಮಿಳ್ನಾಡ್ದು ಬಿಡಿ, ಇಲ್ಲ ಕೇರಳದ ಬಿಟ್ಬಿಡಿ, ಮಹಾರಾಷ್ಟ್ರ ಇಲ್ಲ ಬೇರೆ ರಾಜ್ಯಗಳು, ಹರಿಯಾಣ, ಮಧ್ಯಪ್ರದೇಶ್, ಬಿಹಾರ್, ಎಲ್ಲೆಲ್ಲಿ BJP ಗೌರ್ಮೆಂಟ್ ಇತ್ತು, ಯಾರು ಕ್ರಿಟಿಸೈಸ್ ಮಾಡ್ತಿದ್ರು ಅವರೆಲ್ಲ ನಮ್ಮ ಮಾಡೆಲ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ. ಅಕ್ಸೆಪ್ಟ್ ಮಾಡಿ ನಮ್ಕಿನ್ನ ಮುಂಚಿತವಾಗಿ ದುಡ್ಡು ಕೊಡಕ್ಕೆ ಹೋದರು. ನಮ್ಕಿನ್ನ ಮುಂಚಿತವಾಗಿ ಅವರು ದುಡ್ಡನ್ನು ರಿಲೀಸ್ ಮಾಡಿದ್ದಾರೆ. ಕೆಲವರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವು ಇಂಪ್ಲಿಮೆಂಟ್ ಒಟ್ಟೊಳಗೆ ಎಲೆಕ್ಷನ್ ಗೆಲ್ಲಕ್ಕೆ ನಮ್ಮ ಮಾಡೆಲನ್ನು ಅವರು ಉಪಯೋಗಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೂ ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇರೋದಕ್ಕೆ, ಮೊದಲಿಂದ ಕೂಡ ಕಾಂಗ್ರೆಸ್ ಏನೇನು ಮಾಡ್ತದೆ ಅದನ್ನು ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ. ಕಾಂಗ್ರೆಸ್ ಯಾವ್ದಾದ್ರು ಒಂದು ಸ್ಕೀಮ್ ತಂತು ಅಂದರೆ ಅವ್ರು ಯಾವ ಸ್ಕೀಮ್ ತರೋಕ್ಕಾಗಿಲ್ಲ, ನಮ್ಮ ಸ್ಕೀಮ್ನೆಲ್ಲ ಕೂಡ ಮಾಡಿದ್ದಾರೆ. ನಾವು ಪ್ರತಿ ಹಂತದಲ್ಲೂ ಕೂಡ ಇದನ್ನು ನಾವು ಜನರ ಪರವಾಗಿ ನಿಲ್ಲಂಥ ಒಂದು ತೀರ್ಮಾನಗಳನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇದಿದೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಈಗಾಗಲೇ ಬರೀ ಗ್ಯಾರಂಟಿ ಯೋಜನೆಯಲ್ಲಿ
ನಾವು ಈಗಾಗಲೇ ಸುಮಾರು 1,34,00,000 ಕುಟುಂಬಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 1,30,00,000 ರೂಪಾಯಿ ಹೋಗಿದೆ, ಅವ್ರಿಗೆಲ್ಲ ಕೂಡ ರೂಪಾಯಿ ಈಗಾಗಲೇ ಇಲ್ಲಿ ತಲುಪಿದೆ. ಸೊ ನಮ್ಮ ಸಾಧನೆ ನಮಗೆ ತೃಪ್ತಿ ತಂದಿದೆ, ನಾವು ಮಾಡುವಂಥ ಸಾಧನೆ ತೃಪ್ತಿ ತಂದಿದೆ. ಸೊ ಗೃಹಲಕ್ಷ್ಮಿಗೆ 1,24,00,000 ಮಹಿಳೆಯರಿಗೆ ಸುಮಾರು 69 ಕೋಟಿ ರೂಪಾಯಿ ಅಷ್ಟು ಹಣ, 69,000 ಕೋಟಿ ರೂಪಾಯಿ ಅಷ್ಟು ತಲುಪಿದೆ. ಗೃಹ ಜ್ಯೋತಿಗೆ ಬೆಳಕನ್ನು ಕೊಡೋಕ್ಕೆ ಏನು ಈ ಬಲ್ಪ್ ದುಡ್ಡಿತ್ತಲ್ಲ, 26 ಕೋಟಿ ರೂಪಾಯಿ, 26,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೆಣ್ಮಕ್ಳು ರಸ್ತೆಗೆ ಪ್ರಯಾಣಕ್ಕೆ KSRTCಗೆ BMTCಗೆ ಒಟ್ಟು 18,943 ಅಂದರೆ ಹೆಚ್ಚು ಕಮ್ಮಿ 19,000 ಕೋಟಿ ರೂಪಾಯಿ ಅಷ್ಟು ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಅನ್ನಭಾಗ್ಯಕ್ಕೆ ಸುಮಾರು 12,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಯುವ ನಿಧಿಗೆ 950 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಇದನ್ನು ಮಾಡಿದ್ದೇವೆ. ಒಳ ಮೀಸಲಾತಿ ಬಗ್ಗೆ ಮಾತು ಕೊಟ್ಟಿದ್ದು, ಅದನ್ನು ಕೂಡ 35 ವರ್ಷದಿಂದ ಇದ್ದಂಥ ಈ ಒಂದು ಹೋರಾಟ, ಆ ಹೋರಾಟಕ್ಕೆ ಕೊನೆ ಮಾಡಿ ಅವ್ರಿಗೆಲ್ಲ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೇವೆ. ನೀರು ಕೊಟ್ಟಿದ್ದೇವೆ. ಸೊ ಹಂಗೆ ಇವತ್ತು ನಾವು ಏನೆಲ್ಲ ಮಾತನ್ನು ಕೊಟ್ಟಿದ್ದೋ, ವಿಶೇಷವಾಗಿ ಬಹುಶಃ ಹಾಸ್ಪಿಟ್ಲ್ಗಳನ್ನ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಸ್ನ ಕೊಡಬೇಕು ಅಂತ ಪ್ರತಿ ಜಿಲ್ಲೆಯಲ್ಲಿದ್ದೋ 2 ಜಿಲ್ಲೆ ಬಿಟ್ಟರೆ ಇನ್ನೆಲ್ಲ ಕವರ್ ಮಾಡಿಬಿಟ್ಟಿದ್ದೀವಿ. ನಮ್ದೇನೋ ಒಂದು ಪಾಲಿಸಿ, ಎವ್ರಿ ಡಿಸ್ಟಿಕ್ಗೆ ಒಂದು ಹಾಸ್ಪಿಟ್ಲ್ ಕಂಪಲ್ಸರಿ ಇರಬೇಕು ಅಂತಿತ್ತು. ಅದನ್ನು ಮಾಡಿದ್ದೇವೆ. ಸೊ ಎಲ್ಲ ಸಮುದಾಯಗಳಿಗೂ ಕೂಡ ಅವ್ರಿಗೆ ಏನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ನನಗೆ ಇನ್ನೊಂದು ಏನು ಸಂತೋಷ ಅಂದರೆ, ಕೋವಿಡಲ್ಲಿ ಪಾಪ ಅವ್ರ ಕೈಲಿನೂ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಬೇಕಾದಷ್ಟು ಅವಕಾಶ ಇತ್ತು. ಕೊನೆಗೆ ಮೊನ್ನೆ ನಾವು ಚಾಮರಾಜನಗರಕ್ಕೆ ಹೋಗಿ ಯಾರು ಸತ್ತಿದ್ರು ಆ ಕುಟುಂಬದವ್ರಿಗೆ ಆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಅವ್ರಿಗೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರ ಹುದ್ದೆಯನ್ನು ಕೊಟ್ಟಿದ್ದೇವೆ. ಸೊ ಹಂಗೆ ಬಹುಶಃ ಯಾವುದೆಲ್ಲ ಸ್ಕೀಮ್ ಇತ್ತು ಆ ಸ್ಕೀಮನ್ನು ನೀವು ಕೂಡ ಈಗಾಗಲೇ ನೀವು ಬೇಕಾದಷ್ಟೆಲ್ಲ ತೋರಿಸಿದ್ದೀರಿ. ಸೊ ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 6ನೇ ಗ್ಯಾರಂಟಿ ನಮ್ಮದು ಭೂ ಗ್ಯಾರಂಟಿ ಅಂತ ಏನು ನಾವು ಅನೌನ್ಸ್ಮೆಂಟ್ ಮಾಡೋದು, ಇತಿಹಾಸ, ಇಡೀ ದೇಶಕ್ಕೆ ಒಂದು ಇತಿಹಾಸ. ಬೇರೆ ದೇಶಗಳೇನಿದೆಯೋ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ನಾವು ಅವರ ದಾಖಲೆಗಳನ್ನು ಕೃಷ್ಣ ಬೈರೇಗೌಡರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡರಲ್ಲೂ ಕೂಡ ನಾವು ಬೆಂಗಳೂರು ಸಿಟಿಲಿ ಕೂಡ ಪ್ರತಿ ಮನೆದು ನಿಮ್ಮದೇನು ಮನೆ ಇದೆ ಆ ಮನೆ ಫೋಟೋ, ನಿಮ್ಮ ಫೋಟೋ ಹಾಕಿ ಖಾತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಭೂಮಿ ಇರ್ಬೋದು, ಎಲ್ಲದೂ ಕೂಡ ಪೋಡಿ ಮಾಡೋದು, ಸರ್ವೆ ಮಾಡೋದು ವಿತ್ GPS ಹಾಕಿ ಅದನ್ನು ಕೊಟ್ಟು ಈ ಭೂಮಿ ಗ್ಯಾರಂಟಿ ಅವ್ರದ್ದು, ಅದು ನಮ್ದಲ್ಲ, ಇದು ಅವ್ರದ್ದೇ ಭೂಮಿ, ಆದರೆ ಆ ದಾಖಲೆಗಳನ್ನು ಸರಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ವಿ. ಸರ್ಕಾರದ ಭೂಮಿಲಿ ಇದ್ದಂಥವ್ರಿಗೆ ಅದನ್ನು ಕ್ಲೀನಾಗಿ ಅವ್ರಿಗೆ ದಾಖಲೆಗಳನ್ನು ಸರಿ ಮಾಡಿಕೊಟ್ಬಿಟ್ಟು ಮಂಜೂರಾತಿಯನ್ನು ಮಾಡಿಕೊಟ್ಟು, ಏನು ನಮ್ಮ ತಾಂಡಗಳಲ್ಲಿ ಬೇರೆ ಬೇರೆ ಕಡೆ ಅವ್ರು ಏನೇನಿತ್ತು ಅದನ್ನೆಲ್ಲ ಕೂಡ ಅವ್ರಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಸಿಟಿಲಿ 5% ಕಟ್ಟಬೇಕಾಗಿತ್ತು, 7 ಲಕ್ಷ ಜನ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು 2%ಗೆ ಸಾಕು ಅಂತ ಹೇಳಿದ್ದೇವೆ. ಸೊ ಎಲ್ಲ ಭಾಳ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮನೆಗೂ ಹೋಗಿ ಒಂದು ಲೆಟ್ರ್, ಯಾರು 7 ಲಕ್ಷ ಜನ ಇದೆ ಅವ್ರಿಗೆ ಲೆಟ್ರ್ ಕೂಡ ಕೊಡ್ತೀವಿ. ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನು ಬೇಕೋ ಅವ್ರಿಗೆ ನಾವು ಒಂದು ಲೆಟ್ರ್, ಈ ರೀತಿ ಲೆಟ್ರನ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲು ಕೊಡ್ತೀವಿ. ನೀವು ಬಂದು, ಯಾಕೆಂದರೆ ಪಾಪ ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂಥೇಳಿ 23 ಲಕ್ಷ ಜನರು ಕೂಡ ಲೆಟ್ರ್ ಕೊಟ್ಟು, ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನು ಹಂಚುವಂಥ ಕೆಲಸವನ್ನು, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಸೊ ಇದೊಂದು ಕ್ರಾಂತಿಕಾರಿ ನಿರ್ಧಾರ. 5% ಬರೀ 2% ಇಳಿಸಿದ್ದೀನಿ 100 ದಿನದಲ್ಲಿ. ಅದನ್ನು ಯಾರು ಮಾಡ್ಕೊಳ್ಳಿ. ಸೊ 100 ದಿನದಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವ್ರಿಗೆ ಅವಕಾಶ ಇದೆ. ದುಡ್ಡು ಕಟ್ಟೋಕ್ಕೆ 1 ವರ್ಷ ಟೈಮ್.
ಅದಕ್ಕೆಲ್ಲ ದಾಖಲೆ ಗಿಕ್ಲೆ ಎಲ್ಲ ಮಾಡಿಕೊಟ್ಟಿದ್ದೇವೆ. ಸೊ ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನ ಸೊ ಪ್ರತಿ ಶನಿವಾರ ಮುಂದುವರಿತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ, 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅಲ್ಲ, 31 ಆಗಸ್ಟಲ್ಲಿ ಮಾಡಬೇಕು ಅಂತ. ಅದ್ರ ಪಾಡೋದು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ. ಬಟ್ ಈ ಪ್ರೊಸೀಜರು ಏನಿದೆಯೋ ಅದು ನಾವೇನು ಅನೌನ್ಸ್ ಮಾಡಿದ್ದೀವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. 50 ಜಾಗದಲ್ಲಿ 2ನೇ ಶನಿವಾರ 4ನೇ ಶನಿವಾರ ರಜಾ ಇದ್ರೂ ಕೂಡ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೇಕು, ಅದಕ್ಕೆ ಅವಕಾಶವನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ಏನೇನು ಬೇಕೋ ಕಾನೂನು ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ನಾವು ಮಾಡ್ತೇವೆ. ಸೊ ಇದಲ್ಲದೆ ಇನ್ನು ಬೇರೆ ಬೇರೆ ಬೆಂಗಳೂರು ನಗರದ ಏನೇನು ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೀವಿ, ನೀರಾವರಿ ಮಾಡಿದ್ದೀವಿ, ಸರ್ಕಾರದ ಎಲ್ಲ ಕೆಲಸಗಳು, ಈಗಾಗಲೇ ಹೊಸ ರಸ್ತೆಗಳನ್ನು ಎಷ್ಟು ಮಾಡಿದ್ದೇವೆ ಅವೆಲ್ಲ ಕೂಡ ನಾನು ನಿಮಗೆ ಇನ್ನೊಂದು ಪ್ರತ್ಯೇಕವಾದಂಥ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಿಮಗೆ ನಾನು ತಿಳಿಸ್ತೇನೆ. ಮುಖ್ಯವಾಗಿ ಬಹುಶಃ ನಾವು ಯಾರ್ಯಾರಿಗೆ ಏನು ಮಾತು ಕೊಟ್ಟಿದ್ದೋ, ಬೆಂಗಳೂರು ನಗರವನ್ನು ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಬುನಾದಿಯನ್ನು ಫೌಂಡೇಶನ್ ಹಾಕಿದ್ದೀವಿ ಅವೆಲ್ಲ ಕೂಡ ಬಹುಶಃ ವಿರೋಧ ಪಾರ್ಟಿಯವರು ಕೂಡ ಒಪ್ಕೊಳ್ತಾರೆ. ಟೀಕೆ ಮಾಡ್ತಾರೆ, ಟೀಕೆ ಮಾಡೋದು ನಾನೇನು ಬೇಡ ಅಂತ ಹೇಳಿದ್ರೆ ನಮ್ಮನ್ನ ತಿದ್ದಂಥ ಕೆಲಸ ಮಾಡ್ತಾ ಇದ್ದಾರೆ. ತಿದ್ದಲಿ, ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದಂಥದ್ದೇ, ಅವೆಲ್ಲ ಏನು ಬೇಕೋ ಮಾಡಬೇಕು, ಆ ಕೆಲಸ ನಾನು ಮಾಡ್ತೀನಿ ಬೆಂಗಳೂರು ನಗರಕ್ಕೆ. ಏಕೆಂದರೆ ಏನು ಒಂದು ವಿಶೇಷವಾದಂಥ ಕೆಲಸ, ನೀರಾವರಿಯಲ್ಲಿ ಏನು ಒಂದು ಕ್ರಾಂತಿಕಾರಿ ಬದಲಾವಣೆಗಳು ತಂದಿದ್ದೀವಿ, ಅದನ್ನು ಇನ್ನೊಂದು ದಿನ ನಾನು ತಮಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ಈ 3 ವರ್ಷದ ಸಾಧನೆಗೆ ನಮಗೆ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ, ಜನರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ. ನಮಗೇನು ಬೇಜಾರೇನಿಲ್ಲ, ಟೀಕೆ ಎಲ್ಲ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ ಜನರಿಗೆ ಒಂದು ಉತ್ತಮವಾದಂಥ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ. ತಾವು ಕೂಡ ಮಾಧ್ಯಮದವರು ಕೂಡ ನಮಗೆ ಬೇಕಾದಷ್ಟು ಕೆಲವರು ಒಳ್ಳೆಯ ಮಾತು ಹೇಳಿದ್ದೀರಿ, ಕೆಲವರು ಟೀಕೆ ಮಾಡಿದ್ದೀರಿ, ನಮ್ಮ ತಪ್ಪುಗಳನ್ನು ತಿದ್ದಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇಷ್ಟು ಹೇಳಲಿಕ್ಕೆ ನಾನು ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇನೆ. ಅದನ್ನೇ ಹೇಳ್ತಾ ಇರೋದಪ್ಪ, ಆಗಸ್ಟ್ 31ನೇ ತಾರೀಕು ಒಳಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಗಸ್ಟ್ 31ನೇ ತಾರೀಕು ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿಕೊಂಡು ಅವರು ಎಲೆಕ್ಷನ್ ಕಮಿಷನ್ ಅವರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಬೌರಿಂಗ್ ಗೋಡೆ ದುರಂತ ಒಂದು ವರದಿ ಕೊಟ್ಟಿದ್ದಾರೆ, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ವರದಿ ಕೊಟ್ಟಿದ್ದಾರೆ. ಮತ್ತೆ ಎಇ ಮತ್ತೆ AEE ಸಸ್ಪೆಂಡ್ ಮಾಡಬೇಕು ಅನ್ನೋದು ಕ್ರಮ ಕೇಳಿದ್ರೆ ನೀವು ಉಸ್ತುವಾರಿ ಸಚಿವರಿದ್ದೀರಿ. ಅದು ಹಾಸ್ಪಿಟ್ಲದು, ಅದು PWDಗೆ ಸಂಬಂಧಪಟ್ಟಂತಿದೆ. ಅದೇನಾಗಿದೆ, ಗೋಡೆ ಇದೆ, ಆ ಗೋಡೆಗೆ ಸ್ಟ್ರೆಂಥನ್ ಮಾಡಿಲ್ಲ, ಈ ಲೆವೆಲ್ಗೆ ಅವರು ಮಣ್ಣನ್ನು ಸುರಿದ್ಬಿಟ್ಟಿದ್ದಾರೆ. ಅದು ಪ್ರೆಷರ್ ಜಾಸ್ತಿಯಾಗಿ ಆ ರೀತಿ ಆಗಿದೆ. ನಾನು ಸ್ಪಾಟ್ಗೆ ಹೋಗಿದ್ದೀನಿ, ವರದಿ ಎಲ್ಲ ತರಿಸ್ಕೊಂಡಿದ್ದೀನಿ. ನಾನೇ ತೀರ್ಮಾನ ಮಾಡೋದಿಲ್ಲ, ಅದನ್ನು ಯಾವ ಕಾರ್ಪೊರೇಷನ್ ಇಂಜಿನಿಯರ್ಸು ಯಾರೂ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥವ್ರೆ. ನಾನು PWD ಮಿನಿಸ್ಟರ್ ಹತ್ರ ಮಾತಾಡಿ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವೇನು ಕ್ರಮ ಕೈಗೊಳ್ಳಬೇಕೋ ನಾವು ಮಾಡ್ತೀವಿ. ಸಂಬಂಧಪಟ್ಟ ದೇವೇಗೌಡರು ಹೋರಾಟ ಇವತ್ತಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಲೆಟರ್ ಬರೆದಿದ್ದಾರೆ ಸರ್. ಅಲ್ಲ, ಅವ್ರಿಗಲ್ಲ, ಅವರು ಮೋದಿ ಅವ್ರಿಗೆ ಬರಬೇಕು. ಮೋದಿ ಅವ್ರಿಗೆ ಬೇರೆ ಯಾರು ಲೀಡರ್ಸ್ ಅವ್ರಿಗೆ ಬರಬೇಕು. ಅವ್ರಿಗೆ ಬರೋದೇ ಸುಖ. ರಾಹುಲ್ ಗಾಂಧಿ ಏನು ಅವ್ರೇನು ಅಧಿಕಾರದಲ್ಲಿದ್ದಾರ? ಅವ್ರು ಏನು ಇದಕ್ಕೆ ಬಾಯ್ ಹಾಕಬೇಕು? ಅವ್ರು ಯಾಕೆ ಮಾಡೋಕ್ಕಾಗಲಿಲ್ಲ? ದೇವೇಗೌಡರು ಯಾಕೆ ಮಾಡೋಕ್ಕಾಗಲಿಲ್ಲ? ಮಾಡಲಿ, ಅವ್ರು ಮಾಡಲಿ. ಪಾಪ ನಮ್ಮ ಸಿದ್ದರಾಮಯ್ಯನವ್ರಿಗೂ ಬಗ್ಗೆನೂ ಭಾಳ ಪ್ರೀತಿ ತೋರಿಸ್ತಾ ಇದ್ದಾರೆ, ತೋರಿಸ್ಲಿ. ಅವರು ಹೇಳಿದ್ದಾರೆ ಸರ್, ದೇವೇಗೌಡರು CM ಅವರು KPCC ಅಧ್ಯಕ್ಷರಕ್ಕೂ ಒತ್ತಡಕ್ಕೆ ಮಣಿಬೇಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳಿ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿದವ್ರು ಯಾರು? ಇದನ್ನ ನಾನು DLF ಕರೆದು ಮಾರಿದ್ದು. ಈಗ ಅದೇ ಪಾಂತನ ಕೊಟ್ಟವ್ರಲ್ಲ, ಬೇಕಾದ್ರೆ ಅವರು ಬರಲಿ, ಯಾರ್ಯಾರು ಬರಬೇಕು ಅವರು ಬರಲಿ, ಮಾತಾಡಿದ್ರು ಅಲ್ಲೂ ಬೇಕಾದ್ರೆ ಹೋರಾಟ ಮುಂದುವರಿಲಿ. ನಾನು ಬೇಡ ಅಂತ ಹೇಳೋದಿಲ್ಲ.